ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಮುದಗಿರಿ ಮಜರಾ ಗಡ್ಡೂರು ಗ್ರಾಮ ಪಂಚಾಯತಿಯ ಕಗ್ನಲ್ಲಿ ಗೋನ್ಕುಂಪ ತಿಪ್ಪದೊಡ್ಡಿ ಕುಕ್ಕುಲದೊಡ್ಡಿ ಒಂದು 4 ಗ್ರಾಮಗಳಿಂದ ಬಸ್ಸಿನ ಚಾಲನೆಗೋಸ್ಕರ ನಮ್ಮೆಲ್ಲರ ಪಂಚಾಯಿತಿಯ ನಾಯಕರು ಮತ್ತು ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ. ಈ ಒಂದು ಬಸ್ ಚಾಲನೆಗೆ ಬಂದ ನಾಯಕರು ಮುದಗಿರಿ ಮಜರ ಗಡ್ಡೂರು ಪಂಚಾಯಿತಿ ಅಧ್ಯಕ್ಷರಾದ ಪಾರ್ವತಮ್ಮ ರಾಜು ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಿಂಗ್ಲಿ ಪಂಚಾಯಿತಿ ಅಧ್ಯಕ್ಷರಾದ ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ. ಅದೇ ರೀತಿ ನಿಂಗ್ಲಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರು ಆಗಮಿಸಿದ್ದಾರೆ. ನಮ್ಮ ನಿಂಗ್ಲಿ ಸದಸ್ಯರಾದ ಮೋಹನರಾಗಿದ್ದಾರೆ ಮತ್ತು ಮಾಜಿ ಸದಸ್ಯರಾದ ನಾಗೇಶ್ವರ ಆಗಮಿಸಿದ್ದಾರೆ. ನಮ್ಮ ಜೆಡಿಎಸ್ ಮುಖಂಡರಾದ ಶಿವಣ್ಣವರು ಆಗಮಿಸಿದ್ದಾರೆ. ನಮ್ಮ ಯುವ ಮುಖಂಡರಾದ ನಗವಾರ ಭಾಸ್ಕರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲರ ಯುವ ನಾಯಕರಾದ ನಿಂಗ್ಲಿ ಕಿಶೋರ್ ಅವರು ಆಗಮಿಸಿದ್ದಾರೆ ಮತ್ತು ಗೋನ್ಕುಂಪ ಮಂಜು ಅವರು ಮತ್ತು ಎಲ್ಲ ತಿಪ್ಪದೊಡ್ಡಿ ಈಶ್ವರಪ್ಪ ಅವರು ಮತ್ತು ಎಲ್ಲ ಇವರು ಎಲ್ಲ ಗ್ರಾಮಸ್ಥರು, ಪಂಚಾಯತಿ ಗ್ರಾಮಸ್ಥರು ಮತ್ತು ನಾಯಕರು ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ. ವಿಶೇಷವಾಗಿ ನಮ್ಮ ಓಂ ಶಕ್ತಿ ಮಾಲದ ತಾಯಂದಿರು ಆಗಮಿಸಿದ್ದಾರೆ. ಅವ್ರಿಗೂ ನಮಸ್ಕರಿಸ್ತಾ ಏನಿವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು. ಅದೇ ರೀತಿ ನಮ್ಮ ಕಡೆನ ನಾಗರಾಜನವರು ಬರಬೇಕಾಗಿತ್ತು. ಇವತ್ತು ಎಲ್ಲಾ ಪಂಚಾಯತಿಗಳು ಇರೋದ್ರಿಂದ ಬರೋಕ್ಕೆ ಇದಾಗಲ್ಲ. ಅದಕ್ಕೆ ಆ ಪಂಚಾಯತಿ ಆ ಕ್ಷೇತ್ರದ ನಾಯಕರನ್ನ ಕಳಿಸಿ ಅಲ್ಲಿ ಬಸ್ಸು ಚಾಲನೆ ಕಾರ್ಯಕ್ರಮ ಇಟ್ಟು ಅವ್ರನ್ನ ದೇವಸ್ಥಾನಕ್ಕೆ ಕಳಿಸ್ಬೇಕು ಅಂತ ನಮ್ಗೆ ಹೇಳಿದ್ರು. ಅದೇ ರೀತಿ ಎಲ್ಲರೂ ಬಂದಿದ್ದೀವಿ. ಏನು ನಮ್ಮ ಶಾಸಕರು ಪ್ರತಿ ವರ್ಷನೂ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಸಲ್ಲಿ ಕಳಿಸ್ತಾ ಇದ್ದಾರೋ, ಸತತ 7 ವರ್ಷಗಳಿಂದಾನು ಕಳಿಸ್ತಾ ಇದ್ದಾರೆ. ಅದೇ ತರ ಈ ವರ್ಷ ಕೂಡ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮಂಜಣ್ಣವ್ರ ಮೇಲೆ ಇರಬೇಕು. ಯಾಕಂದ್ರೆ ಅವರು ಕೊಟ್ಟ ಮಾತಂತೆ ವರ್ಷನೂ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ. ಯಾಕಂದ್ರೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ ಅವ್ರಿಗೆ, ನಮ್ಮ ಶಾಸಕರಿಗೆ. ಅದಕ್ಕೋಸ್ಕರ ಅವರು ನಮ್ಗೆ ಇಷ್ಟು ವಿಶ್ವಾಸದಿಂದ ಆಶೀರ್ವಾದ ಮಾಡಿದಾರೋ ಅವ್ರ ಜೊತೆಯಲ್ಲಿ ನಾನಿರ್ಬೇಕು. ಅವ್ರಿಗೆ ಯಾವುದೇ ಒಂಥರ ಪ್ರಾಬ್ಲಮ್ ಬರ್ದಿರೋ ನಾನು ನೋಡ್ಕೋಬೇಕು, ಎಲ್ಲಾ ಕೆಲಸಗಳನ್ನು ಮಾಡ್ಬೇಕು, ಅವ್ರ ಜೊತೆಲಿ ಇರ್ಬೇಕು, ಆರೋಗ್ಯ ಆಗ್ಲಿ ಎಲ್ಲದಕ್ಕೂ ನಾನು ಇರ್ಬೇಕು ಅಂತೇಳಿ ಇವತ್ತು ನಮ್ಮ ಮಂಜಣ್ಣ ಅವರು ತಾಲೂಕಲ್ಲಿ ಯಾವ ತಾಲೂಕಲ್ಲೂ ಇಷ್ಟು ಕಳಿಸ್ತಾ ಇಲ್ಲ. ನಮ್ಮ ತಾಲೂಕಲ್ಲೇ ಇಷ್ಟು ಕಳಿಸ್ತಾರೋ 600 ಬಸ್ ಅಂದ್ರೆ ಸುಮ್ನೆ ಅಲ್ಲ, ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಾ ತಾಯಂದ್ರು ಹೋಗಿ ಅಲ್ಲಿ ದೇವರ ಹತ್ರ ದರ್ಶನ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರ್ಲಿ, ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಇರ್ಲಿ, ಆರೋಗ್ಯ ಇರ್ಲಿ, ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗ್ಲಿ, ರೈತರು ಚೆನ್ನಾಗಿರ್ಬೇಕು. ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರೋದು ಅಂತೇಳಿ ಇವತ್ತು ನೀವೆಲ್ಲರೂ ಹೋಗಿ ದೇವಸ್ಥಾನ ಹತ್ರ ದರ್ಶನ ಮಾಡ್ಕೊಂಡು ಆ ದೇವರ ಹತ್ರ ನೀವು ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ನಮ್ಮ ಮಂಜನವರು ಮತ್ತು ನಾಯಕರು ಎಲ್ಲಾ ಸೇರಿ ಕಳಿಸ್ತಾ ಇದಾರೆ. ಅದೇ ರೀತಿ ನೀವು ಹೋಗ್ತಾ ಇದ್ದೀರಿ. ಇವತ್ತು ಮಕ್ಕಳೆಲ್ಲ ಜೊತೆ ಬರ್ತಾ ಇರ್ತಾರೆ, ಫುಲ್ ರಶ್ ಇರುತ್ತೆ. ದೇವನ ದರ್ಶನ ಆಗೋರ್ಗು ಮಕ್ಕಳು ಬಿಡ್ಬೇಡ್ರಿ. ಯಾಕಂದ್ರೆ ಲಕ್ಷಾಂತರ ಭಕ್ತಾದಿಗಳು ಇರೋದು ಅಲ್ಲಿ. ನಾವು ಹುಡುಗನ ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಯಾವುದೇ ನಮ್ಗೆ ತೊಂದರೆ ಆಗ್ದಿರ ದೇವರ ಆಶೀರ್ವಾದ ಇರಬೇಕು. ಯಾಕಂದ್ರೆ ನಾವು ನೋಡಿದ್ವಿ 2024ನೇ ವರ್ಷದಲ್ಲಿ 2024ನೇ ವರ್ಷದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದು 2025ನೇ ವರ್ಷದಲ್ಲಿ ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಆ ದೇವರ ಹತ್ರ ನೀವು ಅರಿಕೆ ಮಾಡ್ಕೊಂಡ್ ಬರ್ಬೇಕು. ನಮ್ಗೆ ಎಲ್ಲರೂ ನಮ್ಮ ಮನೆ ಚೆನ್ನಾಗಿರ್ಬೇಕು, ನಮ್ಮ ಊರ್ ಚೆನ್ನಾಗಿರ್ಬೇಕು, ನಮ್ಮ ತಾಲೂಕ್ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲಾನು ದೇವರ ಹತ್ರ ದರ್ಶನ ಮಾಡ್ಕೊಂಡು ಬರ್ಬೇಕು. ಅದೇ ರೀತಿ ವರ್ಷನೂ ನಮ್ಮ ಮಂಜನವರು ಕಳಿಸ್ತಾ ಇರ್ತಾರೆ, ಶಾಸಕರಾದ ಮಂಜನವರು ಕಳಿಸ್ತಾ ಇರ್ತಾರೆ. ಅದಕ್ಕೆ ನೀವೆಲ್ಲರೂ ಬಂದು ನೀವು ಭಕ್ತಾದಿಗಳು ಇವತ್ತು ಸುಮಾರು 35,000ದಿಂದ 40,000 ಓಂ ಶಕ್ತಿ ತಾಯಂದಿರನ್ನ ಕಳಿಸ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಇಷ್ಟು ಜನ ಹೋಗಿ, ಇಷ್ಟು ಭಕ್ತಾದಿಗಳು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನನ್ಗೆ ಇನ್ನೊಂದು, ಇಲ್ಲಿ ಬಂದ ತಕ್ಷಣ ಪೂಜಾ ದೇವ್ರನ್ನ ನೋಡ್ದಂಗಾಯ್ತು, ನಂದು ಆ ಶಕ್ತಿನ ನೋಡ್ದಂಗಾಯ್ತು. ನೀವು ಭಜನೆ ಮಾಡ್ತಾ ಇದ್ದೀವಿ ನೋಡ್ದೆ. ಎಷ್ಟು ಟೈಮ್ ಆಗಿದೆ, 11 ಗಂಟೆ 12 ಗಂಟೆ ಎಲ್ಲ, ಒಂದು ಟಿಫನ್ ಇಲ್ಲ, ಊಟದ ಇದಿಲ್ದರ ನೀವು ಭಕ್ತಿಯಿಂದ ಇಷ್ಟು ಭಜನೆ ಮಾಡಿದ್ರಿ. ನೀವು ಭಕ್ತಿಯಿಂದ ಇರ್ತಂದ್ರೆ ನಂಗೆ ನಿಜವಾಗ್ಲೂ ನೋಡಿದ ತಕ್ಷಣ ಖುಷಿ ಆಯ್ತು. ಆ ತಾಯಿನ ದರ್ಶನ ಮಾಡ್ಕೊಂಡಂಗಾಯ್ತು. ನೀವು ಎಷ್ಟು ಇದಾಗಿ ಸೇರಿ ಇಂತ ಒಂದು ಭಕ್ತಿಯನ್ನು ಮಾಡ್ತಾ ಇದ್ದೀರಿ. ಅದೇ ಭಕ್ತಿಯನ್ನ ದೇವತೆ ತಿಳಿಸಿ ಒಂದನ್ನು ಇದು ಮಾಡಿ ನಾವೆಲ್ಲರೂ ಚೆನ್ನಾಗಿರ್ಬೇಕಂತೇಳಿ ನೀವು ಹೋಗಿ ಇದು ಮಾಡ್ಕೋಬೇಕು. ಇದಕ್ಕೆ ಚಾಲನೆ ಮಾಡುವಾಗ ನಮ್ಮ ನಾಯಕರು ಮುಖಂಡರು ಎಲ್ಲರೂ ಬಂದು ಚಾಲನೆ ಮಾಡಿದ್ದಾರೆ. ಅವ್ರಿಗೂ ನಿಮ್ಗೂ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಓಂ.